ಕಂದಾಯ 17ನೇ ಬಜೆಟ್ ಅನ್ನು ಮಂಡನೆ ಮಾಡುವ ಮೂಲಕ ಸಿದ್ದರಾಮಯ್ಯ ಅವರು ದಾಖಲೆಯನ್ನ ಬರೆದಿದ್ದಾರೆ. ಆದರೆ ಬಜೆಟ್ ದಾಖಲೆಯನ್ನ ಬರೆದಿದೆಯಾ ಅನ್ನೋದು ಪ್ರಶ್ನೆ. ಯಾವ ಕ್ಷೇತ್ರಕ್ಕೆ ಏನೇನು ಹೊಸ ಘೋಷಣೆಗಳಾಗಿದೆ, ಎಷ್ಟು ಅನುದಾನವನ್ನು ಮೀಸಲಿಡಲಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ನ್ಯೂಸ್ ಫಸ್ಟ್ ಸ್ಕ್ರೀನ್ನಲ್ಲಿ. ಈಗ ನಮ್ಮ ಸ್ಟುಡಿಯೋದಲ್ಲಿರುವಂತಹ ಎಕ್ಸ್ಪರ್ಟ್ಗಳಿಂದ ಅವರ ಪ್ರತಿಕ್ರಿಯೆಯನ್ನು ಪಡೆಯುವಂತಹ ಸಮಯ, ಈ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಅವರ ಫೈಂಡಿಂಗ್ಸ್ ಏನು ಅಂತ ಹೇಳಿ ತಿಳ್ಕೊಳ್ಳುವಂತಹ ಸಮಯ. ಮೊದಲನೇದಾಗಿ ಸತೀಶ್ ಸರ್ ಹತ್ರ ಹೋಗ್ತೀನಿ. ಹೇಗಿದೆ ಸರ್ ಬಜೆಟ್? ಉತ್ತಮವಾದಂತಹ ಬಜೆಟ್ ಅಂತ ಅನ್ಸುತ್ತಾ? ಕೈಗಾರಿಕಾ ವಲಯಕ್ಕೆ, MSME ವಲಯಕ್ಕೆ ಉತ್ತಮವಾದಂತಹ ಕೊಡುಗೆಗಳನ್ನು ಕೊಟ್ಟಿದೆ ಅಂತ ಅನ್ಸುತ್ತಾ? ನಿಮ್ಮ ಫೈಂಡಿಂಗ್ಸ್ ಏನು ಸರ್? ಈ ಬಜೆಟ್ ಹೆಂಗಿದೆ ಅಂದರೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂದಂಗೆ ಸಿದ್ದರಾಮಯ್ಯ ಇಲ್ದಿದ್ದ ಒಂದು ಕ್ಷೇತ್ರ ಇಲ್ಲ, ಎಲ್ಲ ಕ್ಷೇತ್ರನೂ ಟಚ್ ಮಾಡಿದ್ದಾರೆ. ಬಟ್ ಇದರಲ್ಲಿ ಒಂದೇನಪ್ಪ ಅಂದರೆ ಎಷ್ಟು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ನೋಡಬೇಕು. ಈಗ ಹಿಂದಿನ ಬಜೆಟಲ್ಲಿ ನೋಡಿದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವ ಥರ 60% ಅಷ್ಟೇ ಇಂಪ್ಲಿಮೆಂಟ್ ಆಗಿತ್ತು. ಈ ಬಜೆಟಲ್ಲಿ ಔಟ್ಲೇ ನೋಡಿದಾಗ ಈಗ 72,000 ಓಸತ್ತಿಗಿಂತ ರಿವೈಸ್ ಬಜೆಟಲ್ಲಿ 63,000 ಮಾಡಿದೆ. ಈಗ 72,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಟ್ಟಿದ್ದಾರೆ. ಬಟ್ ಇದರಲ್ಲಿ ಅವರು ಮೇಜರ್ ತೊಗೊಂಡ್ರೆ ಲೋನ್ ತೊಗೊಳ್ತಾ ಇದ್ದಾರೆ. ಆಲ್ಮೋಸ್ಟ್ 1,20,00,000 1,32,000 ಕೋಟಿ ಬಾರೋಯಿಂಗ್ಸ್ ತೋರಿಸ್ತಾ ಇದ್ದಾರೆ. ಸೊ ಇಂಪ್ಲಿಮೆಂಟೇಷನ್ ಎಷ್ಟು ಆಗುತ್ತೆ ಅನ್ನೋದು ಮುಖ್ಯ. ಬಟ್ ನಾವು ಇಂಡಸ್ಟ್ರಿ ಮುಖಾಂತರ ನಾವೇನು ನಮ್ಮ ಫೆಡರೇಷನ್ ಮುಖಾಂತರ ಕೇಳಿದ್ವಿ, ಅದರಲ್ಲಿ ಭಾಳ ಸುಮಾರು ಪಾಯಿಂಟ್ಸ್ ಅವರು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಮೇಜರಲ್ಲಿ ನಮಗೆ ಬೇಕಾಯಿತು ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಸುಮಾರು ಸಮಸ್ಯೆ ಇತ್ತು. ಆಮೇಲೆ ಆಲ್ಮೋಸ್ಟ್ 278 ಆರ್ಟಿಕಲ್ಸಲ್ಲಿ ಈ ಕ್ರಿಮಿನಲ್ ಅಫೆನ್ಸಸ್ ಅಂತ ಇತ್ತು, ಅದನ್ನ ಡೈಲ್ಯೂಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ನ್ಯೂ ಇಂಡಸ್ಟ್ರಿಯಲ್ ಪಾರ್ಕ್ KLDBಯಲ್ಲಿ ಓಪನ್ ಮಾಡ್ತಾರೆ. ಮತ್ತು ಧಾರವಾಡಲ್ಲಿ ಮುಂಬೈ ಬ್ಯಾಂಗ್ಳೂರು ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಲೀಪ್ ಪ್ರೋಗ್ರಾಮ್ ಏನಿದೆ, ಬಿಯಾಂಡ್ ಬೆಂಗಳೂರು ಪ್ರೋಗ್ರಾಮು, ಅದಕ್ಕೊಂದು 1,000 crores ಅಲಾಟ್ ಮಾಡಿದ್ದಾರೆ. ಅದು ಭಾಳ ಉತ್ತಮವಾದ ಬಜೆಟು, ಇಲ್ಲಿವರೆಗೂ ಚೆನ್ನಾಗಿದೆ ಮೇಡಮ್. ಮತ್ತು ನಾ ಈಗ ಹೇಳ್ದಂಗೆ AI ಟಚ್ ಮಾಡಿದ್ದಾರೆ, ಡ್ರೋನ್ ಟೆಸ್ಟಿಂಗ್ ಸೆಂಟರ್ ಮಾಡ್ತಾ ಇದ್ದಾರೆ. ಸೊ ಎಲ್ಲನೂ ಸಾಮಾಜಿಕವಾಗಿ ಏನು ಬೇಕಾಗಿದೆ ಎಲ್ಲನೂ ಟಚ್ ಮಾಡಿದ್ದಾರೆ. ಒಂದೇನಪ್ಪ ಅಂದರೆ ನೆಕ್ಸ್ಟ್ ಇಯರ್ ಬಜೆಟ್ ಇದು ಇಂಪ್ಲಿಮೆಂಟ್ ಆಗಬೇಕು. ಇಂಪ್ಲಿಮೆಂಟ್ ಆದರೆ ಒನ್ ಆಫ್ ದ ಬೆಸ್ಟ್ ಬಜೆಟ್. ರೈಟ್, ಓಕೆ. ವೆಂಕಟ್ ಸರ್, ಕೃಷಿ ಕ್ಷೇತ್ರದ ಬಗ್ಗೆ ನಿರೀಕ್ಷೆಗಳಿತ್ತು. ಆ ನಿರೀಕ್ಷೆಗಳಿಗೆ ಪೂರಕವಾದಂತಹ ಬಜೆಟ್ನ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದ್ದಾರೆ. ಏನಾಗಬೇಕಾಗಿತ್ತು, ಏನಾಗಿಲ್ಲ? ಹೊರನೋಟಕ್ಕೆ ನೋಡಿದ ತಕ್ಷಣ ಏನು ಅನಿಸುತ್ತೆ ಅಂದರೆ, ಅರ್ಧದಷ್ಟು ಸಮಯ ಕೃಷಿ ಬಗ್ಗೆನೇ ಮಾತಾಡ್ತಾ ಹೋಗ್ತಾರೆ, ಟಚ್ ಆ್ಯಂಡ್ ವ್ಯಾನಿಷ್. ಉದಾಹರಣೆಗೆ ಚೀಫ್ ಮಿನಿಸ್ಟರ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಅಂತಾರೆ. ಈಗಾಗಲೇ ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆಯಲ್ಲಿ ವಿಸ್ತರಣಾ ವಿಭಾಗಗಳು ಇದೆ. ಎಷ್ಟೋ ಜನ ಎಂಪ್ಲಾಯೀಸ್ ಇದ್ದಾರೆ, ವರ್ಕ್ ಮಾಡ್ತಾಯಿದ್ದಾರೆ. ಹೊಸದಾಗಿ ಇವ್ರು ಏನು ಮಾಡೋದಿದೆ? ಕೊನೆಯ ಪಕ್ಷ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಇಂಟಿಗ್ರೇಟೆಡ್, ಒಬ್ಬ ರೈತ ತಾಲ್ಲೂಕು ಕೇಂದ್ರಕ್ಕೆ ಅಥವಾ ಹೋಬಳಿ ಕೇಂದ್ರಕ್ಕೆ ಹೋದರೆ ಆ ಕಡೆ ಹೋಗೋ, ರೇಷ್ಮೆಗೆ ಹೋಗೋ, ತೋಟಗಾರಿಕೆಗೆ ಹೋಗೋ ಬದಲು ಇದನ್ನೆಲ್ಲ ಚೀಫ್ ಮಿನಿಸ್ಟರ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ ಅಂತ ಮಾಡಿರೋದನ್ನ ಇಂಟಿಗ್ರೇಟ್ ಮಾಡಿದರೆ ಉಪಯೋಗ. ಇಲ್ಲ ಅಂದರೆ 4 ಜೊತೆಗೆ 5 ಆಡಂಗಾಗುತ್ತೆ. ರೈತರಿಗೆ ಇದರಿಂದ ಏನೇನು ಉಪಯೋಗ ಇಲ್ಲ, ಸರ್ಕಾರಕ್ಕೆ ಹೊರೆ ಅಷ್ಟೇ ಆಗುತ್ತೆ. ಮತ್ತು ಅಗ್ರಿ ಇನ್ಪುಟ್ಸ್, ಸಲಕರಣೆಗಳು, ಬಿತ್ತನೆ ಬೀಜ, ಮತ್ತು ಗೊಬ್ಬರ, ರಸಗೊಬ್ಬರಗಳು, ಕೀಟನಾಶಕ, ಕ್ರಿಮಿನಾಶಕಗಳ ಗುಣಮಟ್ಟವನ್ನು ಪ್ರಮಾಣೀಕರಿಸೋದಕ್ಕೆ ಒಂದು ಲ್ಯಾಬ್ ಮಾಡ್ತೀವಿ, ಅದನ್ನು ಇಂಟಿಗ್ರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಆಲ್ರೆಡಿ ರೈತ ಸಂಪರ್ಕ ಕೇಂದ್ರಗಳು ಪ್ರತಿ ಹೋಬಳಿಗೆ ಒಂದೊಂದಿದೆ. ಅಲ್ಲಿ ಬೀಜ ವ್ಯಾಪಾರ ಮಾಡ್ತಾಯಿದ್ದಾರೆ, ಸೀಡ್ಸು, ಫರ್ಟಿಲೈಸರ್ಸ್. ಹೊಸದಾಗಿ MSILಯಿಂದ ಇನ್ನೊಂದು ಅಂಗಡಿ ಶುರು ಮಾಡಿಸ್ತೀವಿ ಅಂತಾರೆ. ಏನಿದೆ ಸುಚಿತನ? ಆಲ್ರೆಡಿ ರೈತ ಸಂಪರ್ಕ ಕೇಂದ್ರದಲ್ಲಿ ಅಗ್ರಿ ಗ್ರ್ಯಾಜುಯೇಟ್ಸ್ ಇದ್ದಾರೆ. MSIL ಸೋಪ್ ಮಾರೋರು, ಲಿಕ್ಕರ್ ಮಾರೋರಿಗೆ ನೀವು ಅಗ್ರಿಕಲ್ಚರ್ ಇನ್ಪುಟ್ ಬಿಸ್ನೆಸ್ ಕೊಡ್ತೀರಾ? ಯಾರು ಕೇಳೋರಿಲ್ವಾ? ರೈತರು ಎಲ್ಲಿ ಹೋಗೋದು? ಕರ್ನಾಟಕ ಗೌರ್ಮೆಂಟ್ ಎಷ್ಟು ರೈತ ಸಂಪರ್ಕ ಕೇಂದ್ರ ಅಂತ ಎಷ್ಟೋ ಜನ ಪ್ರತಿ ಹೋಬಳಿ ಕೇಂದ್ರದಲ್ಲಿದೆ. ಒಂಥರ ಆಮೇಲೆ ಕೇಂದ್ರ ಸರ್ಕಾರದಿಂದ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ಅಲ್ಲಿ ಸಾಕಷ್ಟು ಸಂಪನ್ಮೂಲಗಳಿದೆ. ಅದನ್ನು ಬಿಟ್ಟರು ಕಿಸಾನ್ ಕಾಲ್ ಸೆಂಟರ್ ಅಂತ, KCC ಅಂತ, ಆನ್ ಮೊಬೈಲ್ ಡಿಜಿಟಲ್ ಏನು ಮಾಹಿತಿ ಬೇಕೋ ಅಲ್ಲಿ ಸಿಗ್ತಾ ಇದೆ. ಇದರ ಜೊತೆಗೆ ಇವಾಗ ಪೈಪೋಟಿ ಕೇಂದ್ರ ಸರ್ಕಾರ ಜೊತೆ ರೈತ ಕರೆ ಕೇಂದ್ರ, ಕಿಸಾನ್ ಕಾಲ್ ಸೆಂಟರ್ ಇಂಗ್ಲೀಷ್ ಹೆಸರು, ಕನ್ನಡದಲ್ಲಿ ರೈತ ಕರೆ ಕೇಂದ್ರ. ಏನು ಡಿಫರೆನ್ಸು? ಡ್ಯೂಪ್ಲಿಕೇಶನ್. ಇದರಿಂದ ರೈತರಿಗೆ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ತೀವಿ ಅಂತಾರೆ. ಆಲ್ರೆಡಿ ಇದೆ. ಇದನ್ನು ಯಾವ ಥರ ಇಂಟಿಗ್ರೇಟ್ ಮಾಡಬೇಕು, ಇದನ್ನು
ಇದು ಕಿಸಾನ್ ಕಾಲ್ ಸೆಂಟರ್ ಮತ್ತು ರೈತ ಕರೆ ಕೇಂದ್ರನ ಯಾವ ಥರ ಇಂಟಿಗ್ರೇಟ್ ಮಾಡಬೇಕು, ಸರ್ಕಾರ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕು. ಅಗ್ರಿಕಲ್ಚರ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ತಾರೆ. ಯಾವುದಂದರೆ ಈ ಬಬ್ಬೂರ್ ಫಾರಮ್ ಇದೆ ಹಿರಿಯೂರು ತಾಲೂಕಲ್ಲಿ, ಅಲ್ಲಿ ಗೌರ್ಮೆಂಟ್ ಟ್ರೈನಿಂಗ್ ಸೆಂಟರ್ ಅಂತ ಪ್ರತಿ ಜಿಲ್ಲೆಗೆ ಒಂದು ಕೇಂದ್ರ ಇದೆ. ಅದನ್ನು ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಂಟ್ರಪ್ರಿನರ್ಶಿಪ್ ಇನ್ಸ್ಟಿಟ್ಯೂಟ್ ಅಂತೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಎಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೆ ಏನು ಅವ್ರ ಹತ್ರ ಎಕ್ಸ್ಪರ್ಟ್ಸ್ ಇದೆ. ಸಿಡಾಕ್ ಅಂತ ಸೆಂಟರ್ ಫಾರ್ ಎಂಟ್ರಪ್ರಿನರ್ಸ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಇದರಲ್ಲಿದೆ, ಎಲ್ಲಿ ಧಾರವಾಡದಲ್ಲಿದೆ. ಅದು ಸ್ಟ್ರೆಂಥನ್ ಮಾಡಿ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತಿದೆ ಟು ಟ್ರೈನ್ ಎಂಟ್ರಪ್ರಿನರ್ಸ್, ಫೈನಾನ್ಸ್ ಟೆಕ್ನಿಕಲ್ ಕೋರ್ಸು ಗ್ರ್ಯಾಂಟ್ ಕೊಡೋದಕ್ಕೆ. CFTR ಅಲ್ಲಿದೆ, IHR ಅಲ್ಲಿದೆ, ಅವ್ರ ಎಕ್ಸ್ಪರ್ಟೈಸ್ ಇದೆ. ಅದನ್ನು ಬಿಟ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ನಾವು ನವೋದ್ಯಮಗಳನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳೋದು ಇವಾಗಲೂ ಸಮಯ ಮೀರಿಲ್ಲ. ಇದನ್ನು ಕೃಷಿ ವಿಶ್ವವಿದ್ಯಾಲಯಗಳಿಗೆ ಹ್ಯಾಂಡ್ ಓವರ್ ಮಾಡಿ ಸ್ಟ್ರೆಂಥನ್ ಮಾಡಿ ಕರ್ನಾಟಕ ಅಭಿವೃದ್ಧಿ ಹೊಂದಲಿ. ಈ ಥರ ಡ್ಯೂಪ್ಲಿಕೇಶನ್ ಮಾಡಿ ವೇಸ್ಟ್ ಮಾಡಬಾರ್ದು. ಇದು ಒಂದು ಇನ್ನೂ ಸಾಕಷ್ಟಿದೆ, ಬೇರೆ ಮಾತಾಡಿ. ಕೃಷ್ಣರಾಜ್ ಸರ್ ರಿಯಾಕ್ಷನ್ ತಗೊಳ್ಳೋಣ. ಬಜೆಟ್ ಗಾತ್ರ ನಿರೀಕ್ಷೆ ಮಾಡಿದ ಹಾಗೆ ಜಾಸ್ತಿ ಆಗಿದೆ ಸರ್. 4.48 ಲಕ್ಷ ಕೋಟಿಗೆ ಹೋಗಿದೆ. ಸಾಲನೂ ಹೆಚ್ಚಾಗಿದೆ. 8 ಲಕ್ಷ ಕೋಟಿಯ ಗಡಿಯನ್ನ ನಾವು ದಾಟ್ಬಿಟ್ಟಿದ್ದೀವಿ. ವಿತ್ತೀಯ ಶಿಸ್ತನ್ನ ಕಾಪಾಡಿಕೊಂಡಿದ್ಯಾ ಈ ಬಜೆಟ್? ಈ ಬಜೆಟ್ ನೋಡಿದ್ರೆ 4,48,000 ಕೋಟಿ ಬಜೆಟು, ಅಂದರೆ 40,000 ಕೋಟಿ ಹೆಚ್ಚಾಗಿದೆ ಕಂಪೇರ್ ಟು ಲಾಸ್ಟ್ ಇಯರ್ ಬಜೆಟ್. 4,09,000 ಹೌದು, 4,09,000 ಕೋಟಿ ಇತ್ತು. ಈಗ 4,48,000 ಕೋಟಿಗೆ ಹೆಚ್ಚಾಗಿದೆ. ನೀವು ಹೇಳಿದಾಗೆ ವಿತ್ತೀಯ ಲಿಮಿಟನ್ನು ಮೀರಿದಾರ ಅಥವಾ ಇಲ್ವಾ ಅಂತಂದಾಗ ಇದು ವಿತಿನ್ ದಿ ಲಿಮಿಟ್ ಇರುವಂಥದ್ದು. ಈಗ ನೋಡಿ 2.95% ಆಫ್ GSTP ಒಳಗಡೆ ಇರುವಂಥದ್ದು. ಮತ್ತು ಟೋಟಲ್ ಸಾಲನೂ ಕೂಡ 8,24,00,000 ಕೋಟಿ ಸಾಲ ಇರುವಂಥದ್ದು. ಅದು ಕೂಡ 24.94 ಅಂದರೆ ಮಾರ್ಜಿನಲ್ಲಿ GSTP ಒಳಗಡೆ ಇರುವಂಥದ್ದು. ಎರಡು ವಿತ್ತೀಯ ಕೊರತೆ ಮತ್ತು ಸಾಲ ಎರಡೂ ವಿತಿನ್ ದಿ ಲಿಮಿಟ್ನಲ್ಲಿರುವಂಥದ್ದು. FRBM ಆ್ಯಕ್ಟ್ ಅಂತ ಏನು ಹೇಳ್ತೀವಿ ಅದರ ಲಿಮಿಟ್ ಒಳಗಡೆ ಇರುವಂಥದ್ದು. ಮತ್ತು ಸಾಲವು ಕೂಡ ಈ ವರ್ಷದ ಒಂದು ಇದನ್ನು ನೋಡಿದಾಗ ಎಕ್ಸ್ಪೆಂಡಿಚರ್ನ ನೋಡಿದಾಗ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬಂದ್ಬಿಟ್ಟು 3,38,000 crores ಇದೆ. ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಒಂದು ಸ್ವಲ್ಪ ಹೆಚ್ಚಾಗಿರುವಂಥದ್ದು ಜಾಸ್ತಿ ಮಾಡಿದ್ದಾರೆ. 74,682 ಕೋಟಿ ಮಾಡಿದ್ದಾರೆ. ಸೊ ಇದರಲ್ಲಿ 1,32,190 ಸಾಲ ಮಾಡಬೇಕಾಗಿದೆ ಈ ಬಜೆಟ್ಗೋಸ್ಕರ. ಸೊ ಇದು ಒಂದು ಸಮಸ್ಯೆ ಆಗ್ತಾ ಇದೆ. ಒಟ್ಟಾರೆ ಪ್ರೋಗ್ರಾಮ್ ನೋಡೋದಾದರೆ ಅವರು ಒಂದು ಹೊಸದಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ 11 ಗ್ಯಾರಂಟಿ ಎಕನಾಮಿಕ್ ಮಾಡೆಲ್ನ ಒಳಗೊಂಡಿದೆ ಈ ಬಜೆಟ್ ಅಂತ ಹೇಳ್ತಾ ಇದ್ದಾರೆ. 11G ಎಕನಾಮಿಕ್ ಮಾಡೆಲ್ ಅಂತ ಅಂದ್ಬಿಟ್ಟು ಅದರಲ್ಲಿ ಗ್ಯಾರಂಟಿ ಎಕಾನಮಿ ಎಲ್ಲ ಗ್ಯಾರಂಟಿಗಳನ್ನ ಕೊಡಲಿಕ್ಕೆ ಹೊರಟಿದ್ದಾರೆ. ಈಗ 5 ಗ್ಯಾರಂಟೀಸ್ ಅಂತ ಏನು ಜನ ಆಡ್ಕೊಳ್ತಾ ಇದ್ರು ಅದನ್ನು 11 ಗ್ಯಾರಂಟಿ ಅಂದರೆ ಆರ್ಥಿಕ ಶಿಸ್ತನ್ನ, ಆರ್ಥಿಕ ಎಕಾನಮಿ, ಗುಡ್ ಪಬ್ಲಿಕ್ ಎಜುಕೇಶನ್, ಗುಡ್ ಹೆಲ್ತ್, ಮತ್ತು ಗ್ರಾಸ್ ರೂಟ್ ಎಕಾನಮಿ, ಗುಡ್ ಗವರ್ನೆನ್ಸು, ಗಿಗ್ ಎಕಾನಮಿ, ಜಾಗ್ರಫಿಕಲ್ ಇಕ್ವಾಲಿಟಿ, ಗ್ಲೋಬಲ್ ಟ್ರೇಡ್ ಎಕಾನಮಿ, ಗ್ಲೋಬ್ ಟ್ರಾಟಿಂಗ್ ಎಕಾನಮಿ, ಗ್ರೀನ್ ಎಕಾನಮಿ ಮತ್ತು ಗ್ರೋಯಿಂಗ್ ಅರ್ಬನ್ ಎಕಾನಮಿ ಅಂತಂದ್ಬಿಟ್ಟು ಎಲ್ಲ ವಲಯಗಳನ್ನು ಒಟ್ಟಿಗೆ ತಗೊಂಡು ಹೋಗಬೇಕು. ಇನ್ಕ್ಲೂಸಿವ್ ಡೆವಲಪ್ಮೆಂಟು, ರೀಜನಲ್ಲಿ ಇಂಬ್ಯಾಲೆನ್ಸ್ ಏನಿದೆ ಗೋವಿಂದರಾವ್ ಕಮಿಟಿ ಆ ರಿಪೋರ್ಟ್ನ ರೆಕಮೆಂಡೇಷನ್ಸ್ನ ಒಪ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ರೀಜನಲ್ ಇಂಬ್ಯಾಲೆನ್ಸ್ನ ಕಡಿಮೆ ಮಾಡೋ ದೃಷ್ಟಿಯಲ್ಲಿ ಮತ್ತು ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಯನ್ನು ಮಾಡಬೇಕು. ಮತ್ತು ಎಲ್ಲ ಸೆಕ್ಟರು, ಅಗ್ರಿಕಲ್ಚರ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಸರ್ವಿಸ್ ಸೆಕ್ಟರ್ ಇರ್ಬೋದು, ಎಲ್ಲವನ್ನೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರನ್ನು ಕೇಂದ್ರೀಕರಿಸಿ ಹಲವಾರು ಕಾರ್ಯಕ್ರಮಗಳನ್ನು ನೀಡುತ್ತಿರುವಂಥದ್ದು. ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಟ್ರಾಫಿಕ್ ಕಂಜೆಷನ್ ಇರ್ಬೋದು, ಮತ್ತು ಏರ್ಪೋರ್ಟ್ಸನ್ನು ಅಭಿವೃದ್ಧಿ ಮಾಡುವಂಥದ್ದು ಇರ್ಬೋದು. ಮತ್ತು ಬೆಂಗಳೂರು ಸುತ್ತಮುತ್ತ ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮೈಕ್ರೋ ಚಿಪ್ಸು ಮತ್ತು ಮೈಕ್ರೋ ಸೆಮಿಕಂಡಕ್ಟರ್ಸ್ ಉದ್ಯಮಗಳಿಗೆ ಉತ್ತೇಜನ ನೀಡ್ತಾ ಇರುವಂಥದ್ದು.
ಹಾಗೆ ಸ್ಕಿಲ್ ಡೆವಲಪ್ಮೆಂಟಿಗೆ ಪ್ರಾಶಸ್ತ್ಯವನ್ನು ನೀಡ್ತಿರೋದು. ಇಲ್ಲಿ ಪ್ರಮುಖವಾಗಿ ಹೈಲೈಟ್ ಏನಾದರೂ ಹೇಳಬೇಕು ಅಂತಂದರೆ ಈ ಬಜೆಟಲ್ಲಿ ಈ ಒಂದು ಉದ್ಯೋಗ ಅವಕಾಶಗಳನ್ನು ಅಂದರೆ ಪಬ್ಲಿಕ್ ಸೆಕ್ಟರ್ನಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಸುಮಾರು 50,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿರುವಂಥದ್ದು. 56,000 ಹುದ್ದೆ ಅನಿಸುತ್ತೆ. ಇಷ್ಟು ಹುದ್ದೆಗಳನ್ನು 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಅದ್ರ ಜೊತೆಗೆ ಹೆಲ್ತ್ ಸೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಟ್ಟಿರುವಂಥದ್ದು, ಮತ್ತು ಕೆಲವು ಕಾಲೇಜುಗಳನ್ನ ಅಭಿವೃದ್ಧಿ ಮಾಡುವಂಥದ್ದು, ಹೀಗೆ ಹಲವಾರು ಕಾರ್ಯಕ್ರಮಗಳಿದೆ. ಬಟ್ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್ ಅಂತ ಏನಿಲ್ಲ, ಎಕ್ಸೆಪ್ಟ್ ಇದೊಂದು 16 ಇಯರ್ಸ್ ಗಿಂತ ಕಡಿಮೆ ಇರುವಂಥ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಿರುವಂಥದ್ದೇ ಒಂದು ಹೈಲೈಟ್ ಇದರಲ್ಲಿ. ಅದು ಬಿಟ್ಟು ಅಷ್ಟು ಏನೋ ಒಂದು ಎಲೆಕ್ಷನ್ ಬರ್ತಾ ಇದೆ ಅನ್ನಂಗಿದ್ರೆ ಯಾವುದೋ ಒಂದು ಅಟ್ರಾಕ್ಟಿವ್ ಜನಪ್ರಿಯ ಘೋಷಣೆಗಳಿರ್ತಿತ್ತು. ಅದರಿಂದ ಜನಪ್ರಿಯ ಘೋಷಣೆಗಳೇನೂ ಇಲ್ಲ. ಹೈಲೈಟ್ ಆಫ್ ದಿ ಬಜೆಟ್ ಏನಂತಂದರೆ ಬಜೆಟ್ ಗಾತ್ರ ಜಾಸ್ತಿ ಆಗಿದೆ, ಸಾಲವೂ ಕೂಡ ಜಾಸ್ತಿ ಆಗಿದೆ. ಬಟ್ ವಿತ್ತೀಯ ಶಿಸ್ತು ಮತ್ತು FRBM ಆ್ಯಕ್ಟನ್ನ ಒಳಗಡೆ ಮಾಡಿರುವಂಥದ್ದು ಒಂದು ಸುರೇಶ್ ಸರ್. ಇನ್ಫ್ಯಾಕ್ಟ್ ಈ 16 ವರ್ಷದ್ದು ಬಜೆಟಲ್ಲಿ ಬರೋಷ್ಟಿರಲಿಲ್ಲ. ಬಜೆಟ್ಗೂ ಅದಕ್ಕೂ ನಂಗೆ ಸಂಬಂಧ ಗೊತ್ತಾಗ್ತಿಲ್ಲ. ಆದರೆ ಇಲ್ಲಿ ಒಂದು ಈ ಇಂಡಸ್ಟ್ರಿಗೆ, ಸ್ಟಾರ್ಟಪ್ಗಾಗಲಿ, GCCಗಾಗಲಿ ಅಥವಾ ಈವನ್ MSMEಗೆ ಮೂಲಭೂತವಾಗಿ ಬೇಕಾಗಿರೋದು ಕೆಪಾಸಿಟಿ ಡೆವಲಪ್ಮೆಂಟ್. ಇವತ್ತಿನ ದಿನ ನಾವು AI ವಿಷಯಕ್ಕೆ ಬರ್ತೀನಿ, AI ಅನೌನ್ಸ್ಮೆಂಟ್ ಬಗ್ಗೆ ಎಲ್ಲ. ಇವತ್ತಿನ ದಿನ ನಾವು ಯಾವುದೋ ಒಂದು ರಿಸರ್ಚ್ ಪಾರ್ಕ್ ಮಾಡ್ತೀವಿ, ಯಾವುದೋ ಒಂದು ಬಯೋ ಇನ್ಫಾರ್ಮ್ಯಾಟಿಕ್ ಜೊತೆ ಎಲ್ಲ ಮಾತಾಡ್ತೀವಿ ಅಂತ ಒಂದು ಕಡೆ ಮಾತನಾಡ್ತಾ ಇದ್ದೀವಿ. ಎರಡನೇದು ನಮ್ಮ ಇಂಜಿನಿಯರಿಂಗು, ನಮ್ಮ ಮೆಡಿಕಲ್ ಕಾಲೇಜು, ಅಲ್ಲಿರೋ ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ಸು ಇನ್ಕ್ಲೂಡಿಂಗ್ ಅಗ್ರಿಕಲ್ಚರಲ್ ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ಸ್ ಬಗ್ಗೆ ಎಲ್ಲ ಏನೂ ಮಾತೇ ಆಡಲ್ಲ, ರೈಟ್? ಸೊ ರಿಸರ್ಚ್ಗೆ ಏನು ಒತ್ತು ಕೊಡ್ತಾ ಇದ್ದಾರೆ ಅನ್ನೋದು ಎಲ್ಲೂ ಗೊತ್ತಾಗ್ತಾ ಇಲ್ಲ. ನೀವು ರಿಸರ್ಚನ್ನು ಈ AI ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ದಾರೆ. ನೀವು ರಿಸರ್ಚ್ಗೆ ಅಥವಾ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಸ್ವಲ್ಪ ಹೈಯರ್ ಲೆವೆಲಲ್ಲಿ ಮಾಡಲಿಲ್ಲ ಅಂದರೆ, ಎಲ್ರಿಗೂ ChatGPT ಹೇಳ್ಕೊಡೋದ್ರಿಂದ ಯು ವಿಲ್ ನಾಟ್ ಅಚೀವ್ ಎನಿಥಿಂಗ್. ದಟ್ಸ್ ಹೌ ಇಟ್ಸ್ ಲುಕಿಂಗ್ ಲೈಕ್. ಸೊ ಮೊದಲನೇದು ಕೊರತೆ ಕೆಪಾಸಿಟಿ ಬಿಲ್ಡಿಂಗ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಎಸ್ಪೆಷಲಿ ಕರ್ನಾಟಕ. ಬೇರೆ ಯಾವ ಸ್ಟೇಟ್ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ರಾಷ್ಟ್ರದ ದೃಷ್ಟಿಯಿಂದ ಕರ್ನಾಟಕ ಕೆಪಾಸಿಟಿ ಬಿಲ್ಡಿಂಗ್ ಬಗ್ಗೆ ಯೋಚನೆ ಮಾಡೋದು ತುಂಬ ಇಂಪಾರ್ಟೆಂಟ್. ಎರಡನೇ, ನಾನು ತಿರ್ಗಾ ಹೇಳ್ತೇನೆ, ಎಲ್ಲ ಬಜೆಟಲ್ಲಿ ನೋಡಿದಾಗ ನಮ್ಮ ಕರ್ನಾಟಕದ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಕರ್ನಾಟಕದ ಇನ್ಸ್ಟಿಟ್ಯೂಷನ್ಸ್ ಆಗಲಿ, VTU ಆಗಲಿ, ಅಥವಾ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ಆಗಲಿ, ಅಥವಾ ನಮ್ಮ ಇಂಜಿನಿಯರಿಂಗ್ ಕಾಲೇಜುಗಳಾಗಲಿ, ಅಥವಾ ನಮ್ಮ ಮೆಡಿಕಲ್ ಕಾಲೇಜುಗಳಾಗಲಿ, BMC KMC ಆಗಲಿ, ಈ ನಮ್ಮ ರಾಜ್ಯದ ಸಂಸ್ಥೆಗಳಲ್ಲಿ ಕೆಪಾಸಿಟಿ ಒಂದು ಮೂಲಭೂತವಾದಂಥ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡಲಿಲ್ಲ ಅಂದರೆ ಎಲ್ಲದಕ್ಕೂ ವಾಪಸ್ಸು ನಾವು ಸೆಂಟ್ರಲ್ ಗೌರ್ಮೆಂಟ್ ಫನಲ್ಲನ್ನೇ ನಾವು ಫೀಡ್ ಮಾಡ್ತಾಯಿದ್ರೆ ಬಹುಶಃ ರಾಜ್ಯಕ್ಕೆ ಲಾಂಗ್ ಟರ್ಮಲ್ಲಿ ಏನು ಬೆನಿಫಿಟ್ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಮೂರನೇದು ವೆಂಕಟರೆಡ್ಡಿ ಅವರು ಹೇಳಿದ್ರು, ನಾವು ಶುರು ಮಾಡಿದಾಗಲೂ ಹೇಳಿದ್ವಿ, ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿಗಳಿದೆ, ಅದಕ್ಕೆ ನೀವು ಪೂರಕವಾಗಬೇಕು, ರಾದರ್ ದ್ಯಾನ್ ಟ್ರೈಂಗ್ ಟು ಕ್ರಿಯೇಟ್ ಸಮಥಿಂಗ್ ಪ್ಯಾರಲ್ ಅಟ್ 1/100th ಆಫ್ ದ ಇನ್ವೆಸ್ಟ್ಮೆಂಟ್. ಅವ್ರು 100 ರೂಪಾಯಿ ಕೊಟ್ಟರೆ ನಾನು 1 ರೂಪಾಯಿ ಕೊಡ್ತೀನಿ, ನಂದು ಒಂದು ಇದು ಅಂತ ಹೇಳಿದ್ರೆ ಯಾರಿಗೂ ಹೆಲ್ಪ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ AI ಕಾಲ್ಗೆ ಯೂಸ್ ಮಾಡ್ಕೊಳ್ಳೋದು ಅದು ಮಾಮೂಲಿ ಕಂಪ್ನಿಗಳು ಮಾಡುತ್ತೆ. ಅದನ್ನು ಸ್ಟೇಟ್ ಗೌರ್ಮೆಂಟಲ್ಲಿ ನಾವು ಇಷ್ಟೊಂದು ನಾವು 15th ಬೆಸ್ಟ್ ಸ್ಟಾರ್ಟಪ್ ಸ್ಟೇಟ್ ಇನ್ ದ ವರ್ಲ್ಡ್ ಅಂತ ಹೇಳ್ಕೊಂಡು AI ಒಂದು ಕಾಲ್ ಸೆಂಟ್ರಿಗೆ ಯೂಸ್ ಮಾಡ್ಕೊಳ್ಳೋದು ಒಂದು ಚಿಕ್ಕ ಕಂಪ್ನಿಗಳು ಮಾಡ್ತಾಯಿದೆ. ಇದನ್ನು ಸ್ಟೇಟ್ ಲೆವೆಲಲ್ಲಿ ಹೇಳಬೇಕಾ ಅನ್ನೋದು ನನಗೆ ಇರ್ತಕ್ಕಂಥ ಸಮಸ್ಯೆಗಳು. ಅರ್ಧಕ್ಕರ್ಧ AI ಬಂದಿದ್ದೆಲ್ಲ ಈ ಥರ ಯಾವುದೋ ಒಂದು ಕಾಲ್ ಸೆಂಟ್ರಲ್ಲಿ ಯೂಸ್ ಮಾಡ್ತೀನಿ, ಯಾವುದೋ ಒಂದು ಚಾಟ್ ಬಾಟ್ ಯೂಸ್ ಮಾಡ್ತೀನಿ. 15 ವರ್ಷದ ಹಿಂದಿನ ಮಾತಾಡ್ತಾ ಇದ್ದೀವಿ ನಾವು, ರೈಟ್? ಆದರೆ ನನಗೆ ಸಮಸ್ಯೆ ಎಲ್ಲಿ ಬರ್ತಾ ಇದೆ ಅಂದರೆ ಎಲ್ಲ ಬಜೆಟ್ಗಳಲ್ಲೂ ನಾವು ಮುಂದೆ 15 ವರ್ಷ ಮುಂಚೆ ಯೋಚನೆ ಮಾಡಬೇಕು, ಬಟ್ ಇನ್ನೂ 15 ವರ್ಷದ ಹಳೆಯದನ್ನೇ ಕಲ್ಪನೆಗಳನ್ನು ಇಟ್ಕೊಂಡು ಬಜೆಟ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಲೆಂತ್ ಆಫ್ ದ ಬಜೆಟ್. ಇದು ನನ್ನ ಸಮಸ್ಯೆ ಮೇಡಮ್ ಈ ಬಜೆಟ್. ರೈಟ್ ಸರ್. ಈಗ ಸತೀಶ್ ಸರ್, ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರೆ, ನಾವು ಆಗಲೇ ಮಾತಾಡ್ತಿದ್ವಿ ಬೆಂಗಳೂರಿನ ಮೇಲೆ ಓವರ್ ಡಿಪೆಂಡೆನ್ಸಿ. ಈಗ ಕೈಗಾರಿಕಾ ಕ್ಷೇತ್ರ ಅಂದರೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕ್ಷೇತ್ರ. ಬಿಯಾಂಡ್ ಬೆಂಗಳೂರು ಯೋಚನೆಗಳಾಗಬೇಕು. GCC ಬಗ್ಗೆನೂ ಬಜೆಟ್ನಲ್ಲಿ ಉಲ್ಲೇಖ ಆಗಿದೆ. ಎಷ್ಟರ ಮಟ್ಟಿಗೆ ಅದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ? ಮೇಡಮ್, ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಈ ಸಲ ಬಿಯಾಂಡ್ ಬ್ಯಾಂಗ್ಳೂರ್ ಅನ್ನೋದು ಏನು ನಿಮಗೆ ಅದೇ ಒಂದು ಡಿಪಾರ್ಟ್ಮೆಂಟ್ ಮಾಡಿರೋದ್ರಿಂದ ಭಾಳ ಸೀರಿಯಸ್ ಆಗಿದೆ. ಬಟ್ 1000 crores ಅಲಾಟ್ಮೆಂಟ್ ಇದೆ. ಇದರಿಂದ ನನ್ನ ಅನಿಸಿಕೆ ಇದು ಆಲ್ರೆಡಿ ಈಗ ಮ್ಯಾಂಗ್ಳೂರಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಮೈಸೂರು ಇಂಪ್ಲಿಮೆಂಟ್ ಆಗಿದೆ. ಈಗ ಅವರು ಎಲ್ಲ ಡಿಸ್ಟ್ರಿಕ್ಟಿಗೆ ಹೋಗ್ತಾ ಇದ್ದಾರೆ. ಬಟ್ ಏನಾಗುತ್ತೆ, ಬಿಯಾಂಡ್ ಬೆಂಗಳೂರು ಹೇಳಿದ ತಕ್ಷಣ ಎಲ್ಲ ಡಿಸ್ಟ್ರಿಕ್ಟ್ ಎಲ್ಲನೂ ಮಾಡೋಕ್ಕಾಗಲ್ಲ. ಎಲ್ಲ ಕೆಲವು ಥರ ರಿಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ. ಹಂಗಾಗಿ ನನ್ನ
ಈ ಟೋಟಲ್ ಬಜೆಟ್ ಬಗ್ಗೆ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರಿಗೆ ಈಗ ನಿಮಗೆ ಕೊಟ್ಟಿರೋದು ಬರೀ 7,000 ಕೋಟಿ ಅಷ್ಟೇ. ಹೊಸ 10,000 ಕೋಟಿ ಇತ್ತು, ಸೊ 7,000 ಕೋಟಿ ಕೊಟ್ಟಿದ್ದಾರೆ. ಕಳೆದ ಸಲಾನು 7,000 ಕೋಟಿನೇ ಕೊಟ್ಟಿದ್ದು. ಸರ್ 7,000 ಕೋಟಿ ಕೊಟ್ಟು ಅದನ್ನೇ ಈ ಸಲಾನು ಕಂಟಿನ್ಯೂ ಮಾಡಿದ್ದಾರೆ. ಈಗ ಟನಲ್ ರೋಡ್ ಮಾಡಬೇಕು ಅಂತ 2,600 ಕೋಟಿ ಅದಕ್ಕೆಂತಾನೆ ಇಟ್ಟಿದ್ದಾರೆ. ಈಗ 100 ಸ್ಕೈ ವಾಕ್ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಬೆಂಗಳೂರಿಗೆ. ಸೊ ಏನಾಗುತ್ತೆ ಮೇಡಮ್, ನಾವು ಈಗ ಹಿಂದೆ ಬಜೆಟ್ ನಾವು ಕಂಪ್ಯಾರಿಸನ್ ಮಾಡಿದಾಗ ಇಂಪ್ಲಿಮೆಂಟೇಷನ್ ಪಾರ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈಗ 1,34,000 ಕೋಟಿ ಬಂತು. ಸೊ ಆಲ್ಮೋಸ್ಟ್ 48,000-50,000 ಕೋಟಿ ಇಂಟ್ರೆಸ್ಟ್ಗೆ ಹೋಗುತ್ತೆ. ಈಗ ಟೋಟಲ್ ಪ್ರಾಬ್ಲಮ್ ಏನಿದೆ ಅಂದರೆ ದೇ ಆರ್ ರೆವೆನ್ಯೂ ಡೆಫಿಷಿಟ್ ಇದ್ದಾರೆ. ಅವ್ರ ಬಜೆಟಲ್ಲಿ ಹೇಳೋ ಪ್ರಕಾರ ದೇ ಆರ್ ಅಂಡರ್ ರೆವೆನ್ಯೂ ಡೆಫಿಷಿಟ್. ಸೊ ಈಗ ಲೋನ್ ಮೇಲೆ ಡಿಪೆಂಡ್ ಆಗ್ತೀವಿ ಅಂತಂದರೆ ಲೋನ್ ಬಂದು ಹೌ ಫಾರ್ ಯು ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ಇಟ್, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವ್ರ ಬಜೆಟ್ ಇವ್ರ ಎಸ್ಟಿಮೇಷನ್ ಏನು ಹೇಳ್ತದೆ, ಅವ್ರ ಎಸ್ಟಿಮೇಷನ್ ಎಲ್ಲ ರಿವೈಸ್ ಬಜೆಟಲ್ಲೂ ಡೌನ್ಗ್ರೇಡ್ ಮಾಡಿದ್ದಾರೆ. ಅವ್ರದ್ದೇನು ಎಸ್ಟಿಮೇಷನ್ ಇದೆ ರೆಸಿಪ್ಟ್ ಆಗಲಿ ಎಕ್ಸ್ಪೆಂಡಿಚರ್ ಡೌನ್ಗ್ರೇಡ್ ಮಾಡಿದ್ದಾರೆ. ಆಮೇಲೆ ಅವ್ರಿಗೇನು ಎಕ್ಸ್ಪೆಂಡಿಚರಲ್ಲಿ ಏನಾಗುತ್ತೆ, ಈ ಇದು ಅವ್ರದ್ದು ರೆವೆನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆ. ಹಾಗಾಗಿ ನನಗೆ ಈಗ ಅವ್ರು ಏನು ಮಾಡಿದ್ದಾರೆ, ಈ ದುಡ್ಡು ಸಾಲ ಮಾಡಿದ್ದೀನಿ ಎಲ್ಲದಕ್ಕೂ ಹಂಚಿದ್ದೀನಿ ಅಂತ ಹೇಳ್ತಾರೆ. ಇಂಪ್ಲಿಮೆಂಟೇಷನ್ ಇದೆ, ಅದು ಭಾಳ ಪ್ರಾಬ್ಲಮ್ ಅಂತ ನನ್ನ ಅನಿಸಿಕೆ. ಬಟ್ ಒಂದೇನಿದೆ ಮೇಡಮ್, ಈ ಇಂಡಸ್ಟ್ರಿಯಲ್ KDB ಏನು ಮಾಡ್ತೀವಿ ಅಂತ ಹೇಳ್ತಾರೆ, ಅದು ಭಾಳ ಒಳ್ಳೆ ಇನಿಷಿಯೇಟಿವ್. ಇದು ಯಾವುದೂ ನೆಕ್ಸ್ಟ್ ಇಯರ್ಗೆ ಆಗಲ್ಲ. ಇಟ್ ಟೇಕ್ಸ್ 3-4 ಇಯರ್ಸ್. ಒಂದ್ಸರಿ ಅಕ್ವಿಷನ್ ಸ್ಟಾರ್ಟ್ ಆಗುತ್ತೆ. ಅಕ್ವಿಷನ್ನೇ 1 ವರ್ಷ 2 ವರ್ಷ ಆಗುತ್ತೆ. ಅದು ಮತ್ತು KDB ಇಂಡಸ್ಟ್ರಿಯಲ್ ಲ್ಯಾಂಡ್ ಡೆವಲಪ್ ಮಾಡೋಕ್ಕೆ ಒಂದು 2 ಇಯರ್ಸ್ ಆಗುತ್ತೆ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನಮ್ಮಲ್ಲಿ ಭಾಳ ಶಾರ್ಟೇಜ್ ಇರೋದು KDB ಲ್ಯಾಂಡ್. ನಮ್ಮಲ್ಲಿ ಇಂಡಸ್ಟ್ರಿ ಅದು ಆಲ್ಮೋಸ್ಟ್ 92% ಇಂಡಸ್ಟ್ರಿ ಆಲ್ ಇನ್ ಪ್ರೈವೇಟ್ ಲ್ಯಾಂಡ್ಸ್. ಹಂಗಾಗಿ ಇದು ಬಂದರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರುತ್ತೆ, ಆವಾಗ ಇಂಡಸ್ಟ್ರಿ ಬರೋಕ್ಕೆ ಅನುಕೂಲ ಆಗುತ್ತೆ. ಅದು ಒಂದು ಒಳ್ಳೆಯ ಮೂವ್ ಅಂತ ನನ್ನ ಅನಿಸಿಕೆ ಇದು. ಮತ್ತು ಈ ರೈಲ್ವೆ ಅಕ್ವಿಷನ್ಗೆ ಫಂಡ್ ಕ್ರಿಯೇಟ್ ಮಾಡಿದ್ದಾರೆ. ಸಬರ್ಬನ್ಗೆ 500 crores ಕೊಟ್ಟಿದ್ದಾರೆ. ಬಿಯಾಂಡ್ ಅಕ್ರಾಸ್ ಕರ್ನಾಟಕ 600 crores ಅಲೋಕೇಶನ್ ಕೊಟ್ಟಿದ್ದಾರೆ. ಮತ್ತು ಈ ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಅತಿ ಹಿಂದುಳಿದ ತಾಲೂಕ್ಸ್ ಅಂತ ಏನು ರೆಕಗ್ನಿಷನ್ ಇದೆ ಅದರೊಳಗೆ ಅಡಿಷ್ನಲ್ 5% ಅಂತ ಹೇಳಿದ್ದಾರೆ. ಅಡಿಷ್ನಲ್ 5% ಇನ್ಸೆಂಟಿವ್ ಕೊಡ್ತೀವಿ ಅಂತ. ಸೊ ಇದು ಒಂದು ಏನಾಗುತ್ತೆ ಅಂದರೆ, ಒಂದು ಕೆಲವು ಇಂಡಸ್ಟ್ರಿಗಳು ಈ ಅತಿ ಹಿಂದುಳಿದ ತಾಲೂಕ್ಸ್ ಅಂದರೆ ಅಲ್ಲಿ ಹೋಗೋಕ್ಕೆ ಅನುಕೂಲ ಆಗುತ್ತೆ. 5% ಇದೆ, ಮತ್ತು ಸ್ವಲ್ಪ ಹಿಂದುಳಿದಕ್ಕೆ 3% ಇನ್ಸೆಂಟಿವ್ ಕೊಡ್ತೀವಿ ಅಂತ ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದೊಂದು ಭಾಳ ಮುಖ್ಯವಾದ ಒಳ್ಳೆಯದು ಇದು ಬಜೆಟಲ್ಲಿ ಅಂತ ನನ್ನ ಅನಿಸಿಕೆ. ಬಿಜಾಪುರಲ್ಲಿ ಮತ್ತು ಶಿವಮೊಗ್ಗದಲ್ಲಿ ಏನು ನಮ್ಮಲ್ಲಿ ಏರ್ಪೋರ್ಟ್ ಆಗಲೇ ಡೆವಲಪ್ ಆಗಿದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಅಲ್ಲಿಗೆ ಅಡಿಷನಲ್ ಆಗಿ ಪೈಲಟ್ ಟ್ರೈನಿಂಗ್ ಕೊಡೋದಾಗಲಿ ಅಥವಾ ಆ ಏರೋಸ್ಪೇಸಿಗೆ ಸಂಬಂಧಿತ ಕೆಲವು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಸೊ ಈಗ ಹೊಸ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದು ಬೇಕಿಲ್ಲ. ಅಟ್ಲೀಸ್ಟ್ ಯುಟಿಲೈಸ್ ಈಗ ಬಿಜಾಪುರಲ್ಲಂತ ಇಸ್ ನೋ ಯೂಸ್, ಅಲ್ಲಿ ಯಾವ ಫ್ಲೈಟಿಗೆ ಓಡಾಡ್ತಾ ಇಲ್ಲ ವಿಜಯಪುರದಲ್ಲಿ. ಸೊ ಅಟ್ಲೀಸ್ಟ್ ಈಗ ಪೈಲಟ್ ಟ್ರೈನಿಂಗ್ ಕೊಟ್ಟರೆ ಅದನ್ನು ಉಪಯೋಗಿಸ್ಕೊಂಡಂಗೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಇದೊಂದು ಒಳ್ಳೆಯ ಮೂವ್ ಆಗಿದೆ ಇದು. ರೈಟ್ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.